ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಡಾಕ್ಟರ್ ಬಾಬಾ ಜಗಜೀವನ್ ರಾವ್ ಅವರ 119ನೇ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಕುರಿತು ಆಚರಣೆ ಗಂಗಾವತಿ ಮಂಥನ ಸಭಾಂಗಣದಲ್ಲಿ ತಾಲೂಕಾ ದಂಡಾಧಿಕಾರಿಗಳಾದ ಪ್ರಭಾರಿ ವಿಶ್ವನಾಥ್ ಮುರಡಿ ಅವರ ಅಧ್ಯಕ್ಷತೆಯಲ್ಲಿ ಮೊನ್ನೆ ಪೂರ್ವಭಾವಿ ಸಭೆ ಜರುಗಿತು. ಕಾರ್ಯಕ್ರಮ ವೇದಿಕೆ ಮೇಲೆ ನಗರ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಪ್ರಕಾಶ್ ಮಾಳೆ, ನಗರಸಭೆ ಪೌರಾಯುಕ್ತರಾದ ವಿರೂಪಾಕ್ಷಪ್ಪ ಮೂರ್ತಿ, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಮಲಿಂಗಾರೆಡ್ಡಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರು, ಹಿತೈಷಿಗಳು, 13 ಇಲಾಖೆ ಮುಖ್ಯಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. PU ಮತ್ತು ಪದವಿ ಅವನ್ನ ಪರಿಗಣಿಸೋದು ಒಳ್ಳೆಯದು. ಮತ್ತೆ ರಿಪೀಟ್ ಆಗೋದು ಬೇಡ. ಏನು ಅಲ್ಲಿ ದೊಡ್ಡ ಮಿಷನ್ ಬಂದು ಪ್ರತಿಯೊಬ್ಬರು ಆಗ್ತಾರೆ, ಹೊಲಬರ್ತೈತಿ. ನಾಳೆ ಸಂವಿಧಾನ ಪ್ರಸ್ತಾವನೆಗಳನ್ನು ಪೀಠಿಕೆ ಮಾಡಿರ್ತೀವಿ. ಆ ಪೀಠಿಕೆಯನ್ನು ಓದುವ ಕೆಲಸವನ್ನ ನಾವಿಬ್ರು ಎರಡು ಇಬ್ಬರಿಗೂ ನಾವು ಸಂವಿಧಾನ ಪೀಠಿಕೆ ಓದು ಬಣ್ಣ ಹಚ್ಚುವುದು, ನೀಲಿ ಬಣ್ಣದ ಲೈಟಿಂಗ್ ವ್ಯವಸ್ಥೆ ಮಾಡುವುದು ಕೆಲಸ ಇದೆ. ನೆಕ್ಸ್ಟ್, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತ ಹಾಗೂ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಹೂವಿನ ಕುಂಡಗಳನ್ನು ಇಡುವುದು, ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು 50 ಪುಸ್ತಕಗಳನ್ನು ನೀಡುವುದು ತೋಟಗಾರಿಕೆ. ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಗೆ ಆಯ್ತು. ನೆಕ್ಸ್ಟ್ ಬಾಬು ಡಾಕ್ಟರ್ BR ಅಂಬೇಡ್ಕರ್ ಸರ್ ಅಂತ ಒಂದು ಮೆರವಣಿಗೆ ಬರುತ್ತೆ. ಆಮೇಲೆ LED ಒಂದು ಸ್ವಲ್ಪ ನೋಡಿ ವಿಚಾರ ಮಾಡ್ತೀವಿ. ಮಿಸ್ಟರ್ ಇವ್ರೆ ಫಸ್ಟ್ PU ಅಲ್ಲ, ಸೆಕೆಂಡ್ PU ಮತ್ತು ಡಿಗ್ರಿ ಮಕ್ಕಳಿಗೆ 10ನೇ ತಾರೀಕು ಮಾಡಿ ಅವರಿಗೆ ಬಿಫೋರ್ ಆಗಿ ಹೇಳ್ಬೋದು. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ನೆಕ್ಸ್ಟ್ BR ಅಂಬೇಡ್ಕರ್ ಜನ್ಮದಿನಾಚರಣೆಗಿನ PU ಮತ್ತು ಪದವಿ ಅವನ್ನ ಪರಿಗಣಿಸೋದು ಒಳ್ಳೆಯದು. ಮತ್ತೆ ರಿಪೀಟ್ ಆಗೋದು ಬೇಡ. ಏನು ಅಲ್ಲಿ ದೊಡ್ಡ ಮಿಷನ್ ಬಂದು ಪ್ರತಿಯೊಬ್ಬರು ಆಗ್ತಾರೆ, ಹೊಲಬರ್ತೈತಿ. ನಾಳೆ ಯಾರು ಇಂಟಿಮೇಷನ್ ಇಲ್ಲ ಅಂತ ಅನ್ಸುತ್ತೆ. ನಮಗೂ ಕಾಂಟ್ರಾಕ್ಟರ್ ಅವ್ರಿಗೆಲ್ಲ ಪ್ರತಿಯೊಂದು ಒಂದು ವಾರ ನಾನು ನೋಡಿ ಸರ್ ಕೆಲವು ಟೈಮ್ ವಿಶೇಷ ಮಾಡ್ತೀನಿ, ಕೆಲವು ಟೈಮ್ ಇಲ್ಲ ಇದ್ದಾಗ ತೆರೆಸಿ ಇನ್ವೈಟ್ ಮಾಡಬೇಕು. ಅವರು ಕೂಡ ಇದರಲ್ಲಿ ಎಲ್ಲ ನಮ್ಮತ್ತೆ ಇದೆಯಲ್ಲ. ಓಕೆ, ಅವರು ನಮ್ಮವ್ರು ಆಗ್ತಾರ, ಗಂಗೋದರ್ ಆಗ್ತಾರ. ಅವ್ರ ಕಡೆಗೆ ನಾವು ಒಂದು ಪ್ರವಚನವನ್ನು ಮಾಡ್ಸೋಣ. ಪ್ರಬಂಧ ಸ್ಪರ್ಧೆ ಏರ್ಪಾಡು ಮಾಡ್ತೀವಿ. ಇಲ್ಲೇ ಬಂದು ಬರೀಬೇಕಂತ ಹೇಳ್ತೀವಿ. ಅವಾಗ ಅವರು ಬಂದೇ ಬರ್ತಾರ. ಎರಡು ಕೆಲಸ ಆಗ್ತಾರೆ. ನಮಗೆ ಪ್ರಬಂಧ ಬರೀಗಳು ಬಂದಾಗುತ್ತೆ, ನಮ್ಮ ಇದಕ್ಕೂ ಯೂಸ್ ಮಾಡಿದಾಗ ಅದನ್ನ ಮಾಡಿ ಜಯಂತಿ ಡೇಟಿಂಗ್ ಮಾಡೋದು. ಹಾಗೆ ಮಾಡ್ತೀವಿ. ನಿಮಗೆಲ್ಲ ಗೊತ್ತಲ್ಲ. ನೆಕ್ಸ್ಟ್ ನಾವು ಮುಂದೆ ಅದನ್ನ ಮಾಡ್ತೀವಿ. ಈಗ ಒಬ್ರು ಬಂದ್ರೆ 2 ಜಯಂತಿಗೆ ಅದೇ ಕೇಳಿ ಈ ಸಾರಿ ಅವರು ಕೂಡ ಬಂದಿಲ್ಲ, ಅವ್ರ ಕಾರ್ಯಕರ್ತರು ಬರೋಲ್ಲ. ಕಾರ್ಯಕರ್ತರು ಅವರ ಇವರು ಪ್ರಮುಖ ಆಶಾ ಓಕೆ ನೀರು ಹಿಂದೆ ಏನು ಒಂದು ಘಟನೆ ಇಲ್ಲ. ಸಾಸು
ಅಧಿಕಾರಿಗಳು ಗಂಗಾವತಿ, PWD ಗಂಗಾವತಿ. ಈಗಾಗಲೇ ಟೈಮ್ ಆಗಿದೆ ಸರ್, ಅದು ಓಪನ್ ಆಗಿಲ್ಲ. ಜಯಂತಿ ಹತ್ರ ಬಂತ ಅದು ಸತ್ಯ ಆಗಿಲ್ಲ ಸರ್. ಈಗ ನೀವು ಓಪನ್ ಮಾಡಿರ್ತಾರೆ ಹೇಳಿ ಮಾಡಿಸ್ತಾರೆ ಸರ್. ಹಂಗಾಗಿ ಅವ್ರು ಕಳಿಸಿದ್ರು, ಅವ್ರು ಕಳಿಸಿದಾಗ ಜಡ್ಸ್ಕೊಂಡು ನೋಡಿ ಪರಿಸ್ಥಿತಿ ಏನನ್ನೋದು ವಾಸ್ತವ ಸ್ಥಿತಿ. ಈಗ ಅವ್ರು ಕೊಟ್ಬಿಟ್ರು, ಬರೀ ಆದೇಶ ಮಾಡಿಬಿಟ್ರು, ನೋಡೋದು ಗೊತ್ತಾಗುತ್ತೆ ಸರ್. ಅವ್ರು ಕೂಡ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಈ ಹಿಂದೆ ನಾವು ಏನೇನು ಅರೇಂಜ್ಮೆಂಟ್ ಮಾಡಿ ಅವ್ರಿಗೆ ಏನೇನು ಹಾಕಿದ್ವಿ ಅಂತ ಹೇಳಿ ನನ್ನ ಜೊತೆಲಿ ಹೇಳ್ರಿ. ಈಗ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಹಾಗೂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು PWD ಇವರಿಗೆ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಇದನ್ನ ಕರೆಯುವಂತ ವ್ಯವಸ್ಥೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅಭಿಮಾನಿ ಇದ್ದಂತವರು, ಆ ಸಂವಿಧಾನದ ಮೀಸಲಾತಿಯನ್ನು ತಗೊಳ್ತಂತವ್ರು ಯಾವುದೇ ಸಮಾಜದಲ್ಲಿ ಅವರು ನಿಜವಾದಂತ ಅಭಿಮಾನಿ ಇದ್ರೆ ಅವ್ರು ಭಾಗವಹಿಸಲೇಬೇಕು. ಅದು ಅವ್ರಿಗೆ ಬಿಟ್ಟಂತ ವಿಷಯ. ನಾವು ಯಾರನ್ನು ಒತ್ತಾಯ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಡಾಕ್ಟರ್ ಬಾಬು ಜಗಜೀವನರಾವ್ ಅವರ ಜಯಂತಿ ಕೂಡ ಅದ್ದೂರಿಯಾಗಿ, ಅಂಬೇಡ್ಕರ್ ಜಯಂತಿ ಕೂಡ ಅದ್ದೂರಿಯಾಗಿ, ಹಾಗೆ ಜಯಂತಿಯಲ್ಲಿ ಒಳ್ಳೆ ಉಪನ್ಯಾಸಗಳನ್ನು ನೀಡುವ ಮೂಲಕ ಜನರಿಗೆ ಒಳ್ಳೆ ಸಂದೇಶವನ್ನು ನೀಡುವಂತೆ ಆಗಬೇಕು. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಒಂದು ಉಪನ್ಯಾಸ ಮಾಡಿ ಆದ್ರೆ ನಾವೆಲ್ಲ ಡಿಮ್ಯಾಂಡ್ ಮಾಡೋದು ತಪ್ಪೇನಿಲ್ಲ. ಇದು ಯಾವಾಗಲೂ ಡಿಮ್ಯಾಂಡ್ ಮಾಡೋದು ತಪ್ಪೇನಿಲ್ಲ ಈ ವಿಷಯದಾಗ. ಆದ್ರೆ ಜಗಜೀವನರಾವ್ ವಿಚಾರದಲ್ಲಿ ಬೇರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಬೇರೆ. ಜಗಜೀವನರಾವ್ ವಿಷಯ ಯಾವ ಮಟ್ಟದಲ್ಲಿತ್ತು ಅದಕ್ಕೆ ಅದ್ರ ಬಗ್ಗೆ ಚಿತ್ರಣ, ಅವರ ಅಭಿಮಾನಿಗಳು ಅವರ ವಿಚಾರಗಳು ಮನೆ ಮಾಡೋದು ತಪ್ಪೇನಿಲ್ಲ. ಈಗ ನಾನು ಅಂಬೇಡ್ಕರ್ ವಿಷಯದ ಬಗ್ಗೆ ಬಂದಾಗ ಅಂಬೇಡ್ಕರ್ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ನೋಟ್ಸ್ ಬಂದ್ಬಿಟ್ಟಿದಾಗ ಅದ್ರ ಬಗ್ಗೆ ಸಜೆಷನ್ ಕೊಡು ಅಂತ ಹೇಳಿ ನಾವು ಬಂದು ಹೇಳಕೈತಿ. ಒಂದು ವಿಚಾರ ಏನಂದ್ರೆ ಅದ್ದೂರಿಯಾಗಿ ಆಗ್ಬೋದು. ಗಂಗಾವತಿ ನಗರದಾಗ ಸುಮಾರು 1.5 ಲಕ್ಷ ಜನ ಇರ್ಬೋದು. ನಮ್ಮ ಗಂಗಾವತಿ ನಗರದಲ್ಲಿ ಎಲ್ಲ ಜಾತಿಯವರು, ಎಲ್ಲ ಬಡು, ಎಲ್ಲ ಇವರು ಕ್ರಿಶ್ಚಿಯನ್ರು, ಮುಸ್ಲಿಮ್ಸು, ಬ್ರಾಹ್ಮಣರು ಕೂಡ ಅದಾರೆ, ಎಲ್ಲ ವರ್ಗದ ಅದಾರೆ. ಎಲ್ಲ ವರ್ಗದ ಮುಖಂಡರಿಗೂ ಕೂಡ ನೀವು ಒಂದು ನೋಟಿಸ್ ಮಾಡಿ, ಇದು ಸಂವಿಧಾನಕ್ಕೆ ಸಂಬಂಧಪಟ್ಟದಪ್ಪ, ನೀವೆಲ್ಲರೂ ಬರಬೇಕು. ಸಂವಿಧಾನ ಕೇವಲ SC/ST ಅಷ್ಟೇ ಬರೆದಿದೆ, ಎಲ್ಲ ಸಮುದಾಯಕ್ಕೆ ಬರೋದ. ಆ ಕಾರಣದಿಂದ ನೀವೆಲ್ಲ ಹಿರಿಯರು ಬರ್ಬೇಕಂತೇಳಿ ಆಯಾ ಸಮಾಜದ ಮುಖಂಡರು ನೋಟಿಸ್ ಬರುವಂತ ಕೆಲಸ ಮಾಡಲೇಬೇಕು. ಇದು ಮಾಡಿಲ್ಲ, ಕೇವಲ ಒಲೆ ಮಾದರಿಗೆ ಅಷ್ಟೇ ನೋಟಿಸ್ ಮಾಡಿ ಮೀಟಿಂಗ್ ಕರೆದು ಕಾವು ಒಂದು ಹೋದ್ರೆ ನನಗೆ ಸರಿಯಾಗಿ ಬಂದಿದೆ. ಇದು ಮತ್ತು ಕಾಡನ್ನು ಮುಗಿಸೋ ವ್ಯವಸ್ಥೆ ಇದನ್ನು ಮಾಡಿ ಸರ್, ಮಾಡಿ ಆಮೇಲೆ ಎಲ್ಲಾ ಬಂಗಾಳದಲ್ಲಿ ಅಧ್ಯಕ್ಷತ್ವ, ಎಲ್ಲಾ ಸಿಮೆಂಟ್ ಆಗಿದ್ರೆ ಅಧ್ಯಕ್ಷತ್ವ, ಪ್ರತಿಯೊಂದು ಇಲಾಖೆ ಇದು ನಿಮ್ ಕಡೆಯಿಂದ ಪರವಾಗಿ ತಗೊಂಡು ಒಂದು ವಿಚಾರ ಹೇಳ್ತಾರೆ. ನಾನು ನಿಮ್ಗೆ ಸಜೆಷನ್ ಕೊಡಕತ್ತೀನಿ. ಕೇಂದ್ರ ನಿಮ್ಮ ವಿವಿಧ ಇಲಾಖೆಗಳಿಂದ ಪರವಾನಗಿ ತಗೊಂಡ್ರೆ, ಕೆಲವು ಇಲಾಖೆಗಳಿಂದ ಪರವಾನಗಿ ತಗೊಂಡಿರ್ತಾರೆ, ಅವ್ರೆಲ್ಲರಿಗೂ ಇದು ಮಾಡೋದು. ಈ ಉದಾಹರಣೆ ಕಾಂಟ್ರಾಕ್ಟ್ ಅಂತ ತಿಳ್ಕೊಂಡು ಲೈಸೆನ್ಸ್ ರದ್ದು ಮಾಡಿ ನೀವು ಬರಲೇಬೇಕು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬಹಳ ಇಂಪಾರ್ಟೆಂಟ್. ಇದಕ್ಕೆ ಒಂದು ದಿನದ ಅವಕಾಶ ಕೊಟ್ಟು ಬರ್ಬೇಕಂತ ನೀವು ಅದನ್ನ ಮಾಡಂತ ವಿಚಾರ. ಇದು ಇನ್ನು ಎಷ್ಟೋ ಜನ ಬರಬೇಕಾಗಿತ್ತು, ಇನ್ನು ಯಾರು ಬಂದೂ ಇಲ್ಲ. ಪೂರ್ವದ ಸಭೆಯಲ್ಲಿ ಜನಗಳ ಕಾಣ್ತಾ ಇಲ್ಲ. ಜಯಂತಿ ಕಾರ್ಯಕ್ರಮದಲ್ಲಿ ಯಾರು ಬರ್ತಾರೆ ಅನ್ನೋದೇ ನಮಗೆ ಸೊ ಹಂಗಾಗಿ ದಯವಿಟ್ಟು ನಾವು ತಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ 2-2 ಮಹಾನಾಯಕರ ಜಯಂತಿಯಲ್ಲಿ ಆದಷ್ಟು ಜನಸಂಖ್ಯೆಯನ್ನು ಕರೆ ತರ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ದಯವಿಟ್ಟು ಅಧಿಕಾರಿ ವೃಂದದವರಿಗೆ ನಾವು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಇದು ಬಾಬು ಜಗಜೀವನರಾವ್ ಸರ್ ಅವರು, ನಾನು ನನ್ನ ಹೆಸರು ದೀಪಕ್ ಹೇಳ್ತೀನಿ. ಶಾಸಕರ ಮಾದರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಕಾರ್ಯಕ್ರಮವನ್ನ ನಾವೆಲ್ಲ ಆಯೋಜನೆ ಮಾಡ್ತೀವಿ. ಮೆರವಣಿಗೆಯನ್ನ ಸರ್ಕಲ್ನಿಂದ ಗಾಂಧಿ ಚೌಕು, ವೆಂಕಟೇಶ್ವರ ಸರ್ಕಲ್ನಿಂದ ಬಂದು ವೆಂಕಟೇಶ್ವರ ಸರ್ಕಲ್ ಸ್ಕೂಲ್ನಲ್ಲಿ ನಾವು ಅದನ್ನ ಮೆರವಣಿಗೆಯನ್ನ ಅಚ್ಚುಕಟ್ಟಾಗಿ ಮೆರವಣಿಗೆ ಮಾಡಕ್ಕೆ ನಾವೆಲ್ಲ ಆದೇಶ ಮಾಡ್ತೀವಿ. ಆಮೇಲೆ ಈಗಾಗಲೇ SLC ಬೆಳಗ್ಗೆ 8 ಜಲ್ದಿ ಮಾಡೋಣ ಅಂತ 8 ಗಂಟೆಗೆ ನೀವು 9 ಬರ್ತೇನೆ, 8 ಗಂಟೆಗೆ 9 ಬರ್ತೇನೆ. 8 ಗಂಟೆಗೆ ನಾವು ಮೆರವಣಿಗೆ ಸ್ಟಾರ್ಟ್ ಮಾಡ್ತೀವಿ. 10 ಗಂಟೆಗೆ ಫಂಕ್ಷನ್ ಬೆಳಗ್ಗೆ 9 ಗಂಟೆಗೆ ಆಯ್ತು. ಬೆಳಗ್ಗೆ 9 ಗಂಟೆಗೆ 9 ಗಂಟೆಗೆ ಅಚ್ಚುಕಟ್ಟಾಗಿ ಎಲ್ಲ ಇದಕ್ಕೆ ಏನು ಪೂಜೆ ಮಾಡಬೇಕು, ಎಲ್ಲ ಹೂವಿನ ಹಾಕಬೇಕು, ಟ್ರ್ಯಾಕ್ಟರ್ ಪೂಜೆ ಮಾಡಿಸಿ ಸೀದಾ ನಮ್ಮ ಮುಂದೆ ನೀರಿನ ಒಂದು ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಬಿಸಿಲು ಹಾಲು ನೀರಿನ ವ್ಯವಸ್ಥೆ ಮಾಡಬೇಕು. ಒಂದು ಬಂದ್ಮೇಲೆ ನಾವು ಸ್ಟೇಜ್ ಫಂಕ್ಷನ್ ಅನ್ನ ಮಾಡೋಣ. ಅಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು. ಆಮೇಲೆ ಕಾರಣಗಳಿಗೆ ನಮ್ಮ ಮುನ್ಸಿಪಾಲಿಟಿ ಅದೊಂದು
ಪೂರ್ವ ಸಭೆಯಲ್ಲಿ ನಾವು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ವಿವಿಧ ಒಂದು ವಿವಿಧ ಯೋಜನೆಗಳನ್ನು ರೂಪಿಸಿ ಅವರಿಗೆ ಏನೇನು ಈ ಕಾರ್ಯಕ್ರಮದಲ್ಲಿ ಸಿದ್ಧತೆ ಮಾಡಬೇಕು ಅನ್ನೋದನ್ನು ನಾವು ಒಂದು ರೈಟಿಂಗಲ್ಲಿ ಎಲ್ಲರಿಗೂ ಕೊಡ್ತೇನೆ. ಅದೇ ರೀತಿಯಾಗಿ ಎಲ್ಲ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳು ಯಶಸ್ವಿಯಾಗಿ ಆ ಕೆಲಸಗಳನ್ನು ಮಾಡ್ತಾರೆ. ಈ ಒಂದು ಎರಡೂ ಮಹನೀಯರ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಸಮಾಜದ ಹಿರಿಯರು ಕೂಡ ಕೈ ಜೋಡಿಸಿ ತನು ಮನ ಧನದಿಂದ ಕೆಲಸ ಮಾಡಿದಲ್ಲಿ ಈ ಒಂದು ಕಾರ್ಯಕ್ರಮ ಎಲ್ಲ ಅದ್ದೂರಿ ಆಗುತ್ತೆ. ಅವರು ಕೂಡ ಸಹಕಾರ ನೀಡುತ್ತೆ ಅಂತ ಹೇಳಿದ್ದಾರೆ. ಈ ಒಂದು ಗಂಗಾವತಿ ತಾಲೂಕಿನಲ್ಲಿ ಎರಡೂ ಮಹನೀಯರ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಎಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಈ ಒಂದು ಪೂರ್ವ ಸಭೆಯನ್ನು ಕರೆದಿದ್ದೇವೆ. ಅದೇ ರೀತಿಯಾಗಿ ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಅವತ್ತಲ್ಲಿ ಬರ್ತಾರೆ, ಫಂಕ್ಷನಿಗೆ ಬರ್ತಾರೆ, ಮತ್ತೆ ಎಲ್ಲ ಸಿಬ್ಬಂದಿಗಳನ್ನು ಕರ್ಕೊಂಡು ಬರಲಿಕ್ಕೆ ನಾನು ಕಟ್ಟುನಿಟ್ಟಾಗಿ ಒಂದು ಆದೇಶವನ್ನು ಹೊರಡಿಸಿದ್ದೇನೆ. ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡ್ತೀವಿ ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳಕ್ಕೆ